ದೇವರ ನಾಮದಲ್ಲಿ ಎಲ್ಲರಿಗೂ ಶುಭಾಶಯಗಳು. ದೇವಜನರೇ, ದೇವರು ನಿಮ್ಮನ್ನು ಹಾಗೂ ನಿಮ್ಮ ಕುಟುಂಬವನ್ನು ಆಶೀರ್ವದಿಸಲಿ ಎಂದು ಕೇಳುತ್ತಾ, ಕಣ್ಣೀರಿನ ನಂತರದ ಕಿರೀಟ, ತಾಳ್ಮೆಯಿಂದ ನಿಂತವರನ್ನು ದೇವರು ಆಶೀರ್ವದಿಸುತ್ತಾನೆ. ಈ ವಚನ ಸತ್ಯವೇದದಲ್ಲಿ ಯಾವ ಭಾಗದಲ್ಲಿದೆ ಅನ್ನೋದನ್ನು ನೀವು ಹೇಳ್ಬೋದಾ? ಅದೇ ಯಾಕೋಬ 5:11. ಇಗೋ, ತಾಳ್ಮೆಯಿಂದ ಇದ್ದವರನ್ನು ನಾವು ಧನ್ಯರೆಂದು ಹೇಳುತ್ತೇವೆ. ನೀವು ಯೋಬನ ತಾಳ್ಮೆಯನ್ನು ಕೇಳಿದ್ದೀರಿ, ಕರ್ತನು ಕೊನೆಯಲ್ಲಿ ಮಾಡಿದ ಕಾರ್ಯವನ್ನು ನೋಡಿದ್ದೀರಿ. ಏಕೆಂದರೆ ಕರ್ತನು ಬಹು ಕರುಣೆಯುಳ್ಳವನು, ದಯಾಳುವೂ ಆಗಿದ್ದಾನೆ. ಯಾಕೋಬ 5:11. ಪ್ರಿಯ ಸಹೋದರ ಸಹೋದರಿಯರೇ, ನಮ್ಮ ಜೀವನದಲ್ಲಿ ಕೆಲವೊಮ್ಮೆ ದುಃಖ, ನಿರಾಶೆ, ನೋವು ಮತ್ತು ಪರೀಕ್ಷೆಗಳು ಒಂದರ ಹಿಂದೆ ಒಂದಾಗಿ ಬರುತ್ತವೆ. ಆ ಸಮಯದಲ್ಲಿ ನಾವು ದೇವರೇ ಯಾಕೆ ನಮಗೆ ಈ ಕಷ್ಟ ಎಂದು ಕೇಳಬಹುದು. ಕೆಲವರು ಮಧ್ಯದಲ್ಲಿ ಸೋತು ಬಿಡುತ್ತಾರೆ. ಆದರೆ ದೇವರ ವಾಕ್ಯವು ಇಂದು ನಮಗೆ ಒಂದು ಅದ್ಭುತ ಸತ್ಯವನ್ನು ತಿಳಿಸುತ್ತದೆ. ತಾಳ್ಮೆಯಿಂದ ನಿಂತವರನ್ನು ದೇವರು ಧನ್ಯರೆಂದು ಕರೆಯುತ್ತಾನೆ. ಯೋಬನು ತನ್ನ ಸಂಪತ್ತು, ಆರೋಗ್ಯ ಮತ್ತು ಕುಟುಂಬವನ್ನು ಕಳೆದುಕೊಂಡರೂ ದೇವರನ್ನು ಬಿಟ್ಟು ಬಿಡಲಿಲ್ಲ ಅಥವಾ ಬಿಟ್ಟುಕೊಡಲಿಲ್ಲ. ಕೊನೆಯಲ್ಲಿ ದೇವರು ಅವನನ್ನು ಆಶೀರ್ವದಿಸಿ ಗೌರವಿಸಿದನು. ನಮ್ಮ ಕಣ್ಣೀರು ಶಾಶ್ವತವಲ್ಲ. ದೇವರ ಕರುಣೆ ಮತ್ತು ವಿಜಯ ನಮ್ಮನ್ನು ಎದುರು ನೋಡುತ್ತಿವೆ. ಹಾಗಾಗಿ ತಾಳ್ಮೆ ದೇವರ ಮಕ್ಕಳ ಗುರುತು. ಪರೀಕ್ಷೆಗಳು ಬಂದಾಗ ನಂಬಿಕೆಯಲ್ಲಿ ನಿಲ್ಲುವುದು ಸುಲಭವಲ್ಲ. ಆದರೆ ದೇವರು ನಮ್ಮನ್ನು ಬಲಪಡಿಸುತ್ತಾನೆ ಮತ್ತು ಅದನ್ನು ಸುಲಭವಾಗಿಸುತ್ತಾನೆ. ತಾಳ್ಮೆ ನಂಬಿಕೆಯ ಫಲವಾಗಿದೆ. ಕಷ್ಟಗಳು ನಮ್ಮನ್ನು ಪರಿಪಕ್ವರನ್ನಾಗಿ ಮಾಡುತ್ತವೆ. ದೇವರು ನಮ್ಮನ್ನು ಬಿಡುವುದಿಲ್ಲ. ರೋಮಾಪುರ 5:3-4 ಏನು ಹೇಳುತ್ತೆ? ಸಂಕಟವು ತಾಳ್ಮೆಯನ್ನು ಉಂಟು ಮಾಡುತ್ತದೆ. ಯೋಬನ ತಾಳ್ಮೆ ನಂಬಿಕೆಯ ಮಾದರಿ. ಯೋಬನು ಎಲ್ಲವನ್ನು ಕಳೆದುಕೊಂಡನು ಅಲ್ವಾ? ಸಂಪತ್ತು ಹೋಯಿತು, ಮಕ್ಕಳು ಹೋದರು, ಆರೋಗ್ಯ ಹಾಳಾಯಿತು. ಆದರೂ ಸಹ ಅವನೇನು ಹೇಳ್ದ? ಕರ್ತನು ಕೊಟ್ಟನು, ಕರ್ತನು ತೆಗೆದುಕೊಂಡನು, ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ಯೋಬನು ಪರಿಸ್ಥಿತಿಯನ್ನು ನೋಡಲಿಲ್ಲ, ದೇವರನ್ನು ನೋಡಿದನು. ದೇವರ ಸಮಯದಲ್ಲಿ ಆಶೀರ್ವಾದ ಬರುತ್ತದೆ. ಕೆಲವೊಮ್ಮೆ ದೇವರ ಉತ್ತರ ತಡವಾಗಬಹುದು. ಅಬ್ರಹಾಮನು ವರ್ಷಗಳ ಕಾಲ ಕಾಯಬೇಕಾಯಿತು. ಯೋಸೇಫನು ಕಾರಾಗೃಹದಲ್ಲಿ ಕಾಯಬೇಕಾಯಿತು. ಯೋಬನು ಪರೀಕ್ಷೆಯ ಮಧ್ಯೆ ಕಾಯಬೇಕಾಯಿತು. ಆದರೆ ದೇವರ ಸಮಯ ಬಂದಾಗ ಆಶೀರ್ವಾದವು ದ್ವಿಗುಣವಾಗಿ ಬರುತ್ತದೆ. ಕರ್ತನು ಕರುಣೆಯುಳ್ಳವನು, ದಯಾಳುವೂ ಆಗಿದ್ದಾನೆ. ಯಾಕೋಬನು ಕೊನೆಯಲ್ಲಿ ನಮಗೆ ನೆನಪಿಸುತ್ತಾನೆ, ಕರ್ತನು ಬಹು ಕರುಣೆಯುಳ್ಳವನು, ದಯಾಳುವೂ ಆಗಿದ್ದಾನೆ. ನಮ್ಮ ನೋವನ್ನು ದೇವರು ನೋಡುತ್ತಾನೆ. ನಮ್ಮ ಕಣ್ಣೀರನ್ನು ಆತ ತಿಳಿದಿದ್ದಾನೆ. ನಮ್ಮ ಪ್ರಾರ್ಥನೆಗಳನ್ನು ಆತ ಕೇಳುತ್ತಾನೆ. ನಮ್ಮ ಹೋರಾಟಗಳಲ್ಲಿ ಆತ ನಮ್ಮ ಜೊತೆಗಿದ್ದಾನೆ. ಇಂದು ನೀವು ಯಾವ ಕಷ್ಟದಲ್ಲಿದ್ದರೂ ದೇವರ ಕರುಣೆ ನಮಗೆ ಸಾಕಾಗಿದೆ. ತಾಳ್ಮೆಯ ನಂತರ ಕಿರೀಟವಿದೆ. ದೇವರು ನಮ್ಮನ್ನು ಪರೀಕ್ಷೆಯಲ್ಲಿ ಬಿಟ್ಟು ಬಿಡುವುದಿಲ್ಲ. ಕಣ್ಣೀರಿನ ನಂತರ ಸಂತೋಷವಿದೆ. ಹೋರಾಟದ ನಂತರ ಜಯವಿದೆ. ಶಿಲುಬೆಯ ನಂತರ ಪುನರುತ್ಥಾನವಿದೆ. ನೀವು ಇಂದು ತಾಳ್ಮೆಯಿಂದ ನಿಂತಿದ್ದರೆ ದೇವರು ನಿಮ್ಮ ಜೀವನದಲ್ಲಿಯೂ ಮಹಿಮೆಯ ಕಾರ್ಯ ಮಾಡುವನು. ಆದ್ದರಿಂದ ಪ್ರಿಯರೇ, ಯಾಕೋಬ 5:11 ನಮಗೆ ಒಂದು ದೊಡ್ಡ ಪಾಠವನ್ನು ಕಲಿಸುತ್ತದೆ. ಸೋಲಬೇಡ, ಕೈ ಬಿಡಬೇಡ, ತಾಳ್ಮೆಯಿಂದ ನಿಲ್ಲು. ದೇವರ ಕರುಣೆ ನಿನ್ನನ್ನು ಜಯದ ಕಡೆಗೆ ನಡೆಸುತ್ತದೆ. ಯೋಬನ ಕಥೆಯಂತೆ ನಮ್ಮ ಕಥೆಯು ದುಃಖದಲ್ಲಿ ಕೊನೆಗೊಳ್ಳುವುದಿಲ್ಲ. ದೇವರ ಕರುಣೆ ಮತ್ತು ಆಶೀರ್ವಾದದಲ್ಲಿ ಕೊನೆಗೊಳ್ಳುತ್ತದೆ. ಇಂದು ದೇವರು ನಿಮಗೆ ಹೇಳುತ್ತಿದ್ದಾನೆ, ಸ್ವಲ್ಪ ಕಾಲ ತಾಳ್ಮೆಯಿಂದಿರು, ನಾನು ನಿನಗಾಗಿ ಕಾರ್ಯ ಮಾಡುತ್ತಿದ್ದೇನೆ. ಆದ್ದರಿಂದ ದೇವಜನರೇ, ನಾವೆಲ್ಲರೂ ಕರಗಳನ್ನು ಜೋಡಿಸಿ ಪ್ರಭು ಯೇಸುವಿನಲ್ಲಿ ತದೇಕ ಚಿತ್ತದಿಂದ ನೋಡುತ್ತಾ ಪ್ರಾರ್ಥನೆ ಮಾಡೋಣವೇ? ಪ್ರೀತಿಯ ಪರಲೋಕ ತಂದೆಯೇ, ಯಾಕೋಬ 5:11 ವಾಕ್ಯಕ್ಕಾಗಿ ನಿನಗೆ ಸ್ತೋತ್ರ ಸಲ್ಲಿಸುತ್ತೇವೆ. ಕಷ್ಟಗಳ ಮಧ್ಯೆಯೂ ತಾಳ್ಮೆಯಿಂದ ನಿಲ್ಲುವ ಶಕ್ತಿಯನ್ನು ನಮಗೆ ದಯಪಾಲಿಸು. ಕರ್ತನೇ, ನಿರಾಶೆಗೊಂಡವರನ್ನು ಧೈರ್ಯಪಡಿಸು. ಅಳುತ್ತಿರುವವರ ಕಣ್ಣೀರನ್ನು ಒರೆಸು. ಕಾಯುತ್ತಿರುವವರಿಗೆ ನಿರೀಕ್ಷೆಯನ್ನು ಕೊಡು. ಯೋಬನ ಜೀವನದಲ್ಲಿ ಮಾಡಿದಂತೆ ನಮ್ಮ ಜೀವನದಲ್ಲಿಯೂ ನಿನ್ನ ಮಹಿಮೆಯನ್ನು ಪ್ರಕಟಿಸು. ನಿನ್ನ ಕರುಣೆ ಮತ್ತು ದಯೆಯಿಂದ ನಮ್ಮನ್ನು ಆವರಿಸು. ಪರೀಕ್ಷೆಗಳ ಮಧ್ಯೆ ನಂಬಿಕೆಯಲ್ಲಿ ದೃಢವಾಗಿ ನಿಲ್ಲುವಂತೆ ಸಹಾಯ ಮಾಡು. ನಮ್ಮ ಕುಟುಂಬಗಳು, ಈ ವಿಡಿಯೋವನ್ನು ಕೇಳ್ತಿರುವಂತಹ ನೋಡುತ್ತಿರುವವರ ಪ್ರತಿ ಕುಟುಂಬಗಳು ಆರೋಗ್ಯ, ಉದ್ಯೋಗ ಮತ್ತು ಸೇವೆಯನ್ನು ಆಶೀರ್ವದಿಸು. ಅವರೆಲ್ಲರಿಗೂ ಆಶೀರ್ವಾದ ಮಾಡು. ಇದನ್ನು
ಕರ್ತ ಯೇಸುವಿನ ನಾಮದಲ್ಲಿ ಕೇಳುತ್ತೇವೆ, ಪಿತರ ಸುತರ ಮತ್ತು ಪವಿತ್ರಾತ್ಮರ ನಾಮದಲ್ಲಿ. ಆಮೇನ್, ಆಮೇನ್.